ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮೊನ್ನೆ ನಮ್ಮ ಕಡಿವಾಲ್ ಸುನಾಮಿಗೆ ಉಡ್ಡ ಬಂಪರ್ ಫಿಟ್ ಮಾಡಿಸಿದ್ದು, ಆಮೇಲೆ ಕಲಾದಗಿಗೆ ಹೋಗಿ ಮಸ್ತ್ ಡಿಜೆ ಸೌಂಡ್ ಸಿಸ್ಟಮ್ ಕುಂದರಿಸಿದ್ದನ್ನು ನೀವೆಲ್ಲರೂ ನೋಡ್ರಿ, ಬಾಳ ಸಪೋರ್ಟ್ ಮಾಡಿದ್ರಿ. ಅದಕ್ಕೆ ಎಲ್ಲರಿಗೂ ದೊಡ್ಡ ಧನ್ಯವಾದಗಳು. ಆದ್ರೆ ನಮ್ಮ ಕಡಿವಾಲ್ ಸುನಾಮಿ ಇಷ್ಟಕ್ಕೆ ಮುಗಿಯಂಗಿಲ್ಲರಿ. ಸೌಂಡ್ ಸಿಸ್ಟಮ್ ಬಂಪರ್ ಎಲ್ಲ ಆದ್ಮೇಲೆ ಗಾಡಿಗೊಂದು ಅಲ್ಟಿಮೇಟ್ ಲುಕ್ ಬೇಕಲ್ಲ. ಅದಕ್ಕ ಇವತ್ತು ನಮ್ಮ ಗಾಡಿಗೆ ಮಸ್ತ್ ರೇಡಿಯಂ ವರ್ಕ್ ಮತ್ತು ಸ್ಟಿಕ್ಕರಿಂಗ್ ಮಾಡಿಸಾಕ ಬಂದೇವಿ ನೋಡ್ರಿ. ಈ ವಿಡಿಯೋದಾಗ ಗಾಡಿ ಮೇಲೆ ಯಾವ ಡೈಲಾಗ್ ಬರೆಸಾಕತ್ತೇವಿ, ಯಾವ ತರ ಡಿಸೈನ್ ಮಾಡ್ಸಾಕತ್ತೇವಿ ಅಂತ ಪೂರ್ತಿಯಾಗಿ ತೋರಿಸ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಲಾರದೆ ಕಡೆ ತನಕ ನೋಡ್ರಿಪ್ಪ. ನೋಡ್ರಿ, ರೇಡಿಯಂ ಅಂಗಡಿಯನ್ನ ಕಟಿಂಗ್ ಮಿಷನ್ ಒಳಗ ನಮಗೆ ಬೇಕಾದ ಡಿಸೈನ್ ರೆಡಿ ಮಾಡಿಕೊಡಾಕತ್ತಾರೆ. ನಾವು ಗಾಡಿ ಕಲರ್ ನೀಲಿ ಇರೋದ್ರಿಂದ ಅದಕ್ಕೆ ಮ್ಯಾಚ್ ಆಗೋ ಹಂಗೆ ಬಿಳಿ, ಕೆಂಪು ಮತ್ತು ಹಳದಿ ಕಲರ್ ರೇಡಿಯಂ ಸ್ಟಿಕ್ಕರ್ ಆರಿಸಿಕೊಂಡೇವಿ. ರಾತ್ರಿ ಹೊತ್ತಿನಾಗ ರೋಡ್ ಮೇಲೆ ನಮ್ಮ ಗಾಡಿ ಹೊಂಟ್ರೆ ಬೇರೆ ಗಾಡಿಯವರ ಲೈಟ್ ಬಿದ್ದ ತಕ್ಷಣ ನಮ್ಮ ಕಡಿವಾಲ್ ಸುನಾಮಿ ಮಸ್ತ್ ಮಿಂಚಬೇಕು, ಆ ರೇಂಜ್ಗೆ ಪ್ಲಾನ್ ಮಾಡಿ ಕೆಲಸ ಮಾಡಿಸಾಕತ್ತೇವಿ. ಅಣ್ಣ ಪಾಪ ಬಹಳ ನಿಧಾನಕ್ಕೆ ಫಿನಿಶಿಂಗ್ ಮಸ್ತ್ ಬರೋ ಹಂಗೆ ಪ್ರತಿಯೊಂದು ಅಕ್ಷರನೂ ನೀಟಾಗಿ ಹಚ್ಚಾಕತ್ತಾರೆ ನೋಡ್ರಿ. ಈ ಸ್ಟಿಕ್ಕರ್ ಹಚ್ಚೋದು ಅಷ್ಟು ಸುಲಭ ಅಲ್ಲಿಪ್ಪ, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಡಿಸೈನ್ ಹಾಳಾಗ್ತದ. ಆದ್ರೆ ನಮ್ಮ ಅಂಗಡಿಯನ್ನ ಮಾತ್ರ ಬಹಳ ಎಕ್ಸ್ಪರ್ಟ್ ಇದ್ದಾರೆ. ಒಂದಿಷ್ಟು ಬಬಲ್ಸ್ ಬರಲಾರದಂಗೆ ಮಸ್ತ್ ಸ್ಟಿಕ್ಕರ್ ಕುಂದರಿಸಾಕತ್ತಾರೆ. ಈಗ ಮೇನ್ ಡಿಸೈನ್ ನೋಡ್ರಿಪ್ಪ. ಟ್ರ್ಯಾಕ್ಟರ್ ಬಾನೆಟ್ ಸೈಡ್ಗೆ ಒಂದು ಮಸ್ತ್ ಕನ್ನಡ ಡೈಲಾಗ್ ಬರೆಸಿವಿ. ನನ್ನ ಗಾಡಿನೇ ನನಗೆ ಅರಮನೆ, ನಾ ಪ್ರೀತಿಸೋ ಹುಡುಗಿ ಬಂಗಾರಿ, ನಾವು ಯುವಕರೆಲ್ಲ ಬಾರಿ ಅಂತ ಮಸ್ತಾಗಿ ಬರೆಸಿವಿ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಇಂಥ ಖಡಕ್ ಡೈಲಾಗ್ ಅಂದ್ರೆ ಬಾಳ ಇಷ್ಟ. ಅದರ ಕೆಳಗಡೆ ಕೆಂಪು ಕಲರ್ ಹಾರ್ಟ್ ಸಿಂಬಲ್ ಹಾಕಿ ಅದರೊಳಗೆ ಏನಾರ್ ಅಂತ ಅಕ್ಷರ ಡಿಸೈನ್ ಮಾಡಿಸಿವಿ. ಇದಷ್ಟೇ ಅಲ್ಲದೆ ಕೆಳಗಡೆ ಬ್ರಾಂಡ್ ಸ್ಟಿಕ್ಕರ್ಸ್ ಕೂಡ ಚಲೋ ಕಾಣೋ ಹಂಗೆ ಲೇಟೆಸ್ಟ್ ಡಿಸೈನ್ ಒಳಗ ಫಿಟ್ ಮಾಡಿಸಿವಿ. ಇನ್ನು ಗಾಡಿ ಮುಂದೆ ಹಿಂದೆ ಏನೇನು ಬರೆಸಿವಿ ಅಂತಾನೂ ತೋರಿಸ್ತೀನಿ ನೋಡ್ರಿ. ಪ್ರತಿಯೊಂದು ಸ್ಟಿಕ್ಕರ್ ಕೂಡ ನಮ್ಮ ಗಾಡಿ ಲುಕ್ ಅನ್ನು ಮತ್ತಷ್ಟು ಹೆಚ್ಚಿಸಾಕತ್ತೈತಿ. ನೋಡ್ರಿಪ್ಪ, ಈಗ ನಮ್ಮ ಕಡಿವಾಲ್ ಸುನಾಮಿ ಪೂರ್ತಿಯಾಗಿ ರೆಡಿಯಾಗಿ ನಿಂತೈತಿ. ರೇಡಿಯಂ ಕೆಲಸ ಮುಗಿದ ಮೇಲೆ ಗಾಡಿ ಲುಕ್ ಹೆಂಗ್ ಚೇಂಜ್ ಆಗೈತಿ ನೀವೇ ಕಣ್ಣಾರೆ ನೋಡ್ರಿ. ಬಂಪರ್ ಸೌಂಡ್ ಸಿಸ್ಟಮ್ ಜೊತೆಗೆ ಈ ರೇಡಿಯಂ ಸ್ಟಿಕ್ಕರ್ಸ್ ಮಸ್ತ್ ಕಾಂಬಿನೇಷನ್ ಕೊಡಾಕತ್ತೈತಿ. ಇಷ್ಟೆಲ್ಲ ಕೆಲಸಕ್ಕೆ ನಮಗೆ ಎಷ್ಟು ಖರ್ಚು ಬಂತು ಮತ್ತೆ ಈ ರೇಡಿಯಂ ಅಂಗಡಿ ಎಲ್ಲ ಐತಿ ಅಂತ ನಿಮಗೇನಾದ್ರೂ ಮಾಹಿತಿ ಬೇಕಾಗಿದ್ರೆ ಕಮೆಂಟ್ ಬಾಕ್ಸ್ನಾಗ ಕೇಳಿ, ನಾನು ಖಂಡಿತ ರಿಪ್ಲೈ ಮಾಡಿ ಅಂಗಡಿಯವರ ನಂಬರ್ ಮತ್ತು ಡೀಟೇಲ್ಸ್ ಕೊಡ್ತೀನಿ. ನಿಮಗೆ ನಮ್ಮ ಗಾಡಿಯ ಈ ಹೊಸ ರೇಡಿಯಂ ಲುಕ್ ಇಷ್ಟ ಆಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಮಾಡ್ರಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡ್ರಿ. ನಮ್ಮ ಚಾನೆಲ್ಗ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರೆಲ್ಲ ಈಗಲೇ ನಿಮ್ಮ ಮೈಲಾರಿ ಐ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮಗೆ ಹೀಗೆ ಇರಲಿ. ಮುಂದಿನ ವಿಡಿಯೋದಾಗ ಮತ್ತೊಂದು ಮಸ್ತ್ ಅಪ್ಡೇಟ್ ತಗೊಂಡು ಬರ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ರಾಮ್ ರಾಮ್ ರೀ.